ಮಹಾರಾಷ್ಟ್ರದ ಕನ್ನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಮಹಾರಾಷ್ಟ್ರದಲ್ಲಿ ಒಂದು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಒಕ್ಕೂಟದ ಸ್ವಾಮೀಜಿಗಳ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ಪದವನ್ನ ಬಳಸಿರ್ತಾರೆ. ಅಂದ್ರೆ ಪ್ರಮುಖವಾಗಿ ಏನು ವಿಜಯಪುರ ಜಿಲ್ಲೆಯಲ್ಲಿ ಬಸವನ ಬಾಗೇವಾಡಿಯಿಂದ ಬೆಂಗಳೂರುವರೆಗೆ ಬಸವ ಸಂಸ್ಕೃತಿ ರಥಯಾತ್ರೆ ಏನ್ ನಡೆದಿರುತ್ತೆ, ಆ ಒಂದು ರಥಯಾತ್ರೆಯ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ನಡೆದಿರುತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವೊಂದು ಏನು ಲಿಂಗಾಯತ ಸ್ವಾಮೀಜಿಗಳು ಮಾತನಾಡಿದಂತ ಪದ ಒಂದೊಂದಿಷ್ಟು ಏನು ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕನ್ನೇರಿ ಶ್ರೀಗಳು ತಮ್ಮ ಭಾಷಣದಲ್ಲಿ ಹೇಳಿರುವಂತಹ ಒಂದು ಪದಗಳು, ಅಂದ್ರೆ ಲಿಂಗಾಯತಿ ಸ್ವಾಮೀಜಿಗಳ ಬಗ್ಗೆ ಒಂದು ಬಳಸಿರುವಂತಹ ಅವಹೇಳನಕಾರಿ ಪದ ಸಾಕಷ್ಟು ರೀತಿಯಲ್ಲಿ ಆ ಭಕ್ತರಿಗೆ ಒಂದು ಆಕ್ರೋಶಕ್ಕೆ ಕಾರಣ ಆಗಿತ್ತು, ಬಸವಾದಿ ಭಕ್ತರಿಗೆ. ಹಾಗಾಗಿ ಬಸವನ ಬಾಗೇವಾಡಿಯಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ತವರು ಜಿಲ್ಲೆ ವಿಜಯಪುರ ಜಿಲ್ಲೆ. ಹಾಗಾಗಿ ಬಸವನ ಬಾಗೇವಾಡಿಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ಒಂದು ನಿರ್ಬಂಧನೆ ಹೇರುವ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಆದೇಶದ ಹೊರಬಿದ್ದ ಬೆನ್ನಲ್ಲಿ ಏನು ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಪರ ಮತ್ತು ವಿರೋಧವಾದ ಒಂದು ಹೋರಾಟಗಳಾಗ್ತವೆ. ಹೋರಾಟ ಇದು ಒಂದು ರಾಜಕೀಯ ತಿರುವು ತಿರುವನ್ನು ಪಡೆದುಕೊಳ್ತಾ ಆ ನಂತರ ಕನ್ನೇರಿ ಶ್ರೀಗಳ ಒಂದು ಪರವಾಗಿರ್ತಕ್ಕಂಥ ವಕೀಲರು ಕಲಬುರಗಿ ಹೈಕೋರ್ಟ್ ನಲ್ಲಿ ಒಂದು ರಿಟ್ ಅರ್ಜಿಯನ್ನ, ಅಂದ್ರೆ ಜಿಲ್ಲಾಡಳಿತ ಏನು 2 ತಿಂಗಳ ಕಾಲ ಒಂದು ನಿರ್ಬಂಧ ಹೇರಿದೆ, ಆ ಒಂದು ನಿರ್ಬಂಧ ತೆರವುಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಒಂದು ಹೈಕೋರ್ಟ್ ಮೊರೆ ಹೋಗಿರ್ತಾರೆ. ಕಲಬುರಗಿ ಹೈಕೋರ್ಟ್ ಕೂಡ ಒಂದು ವಾದವನ್ನ ಆಲಿಸಿ, ಅಂದ್ರೆ ಕನ್ನೇರಿ ಶ್ರೀಗಳ ಒಂದು ಬಳಸಿರ್ತಕ್ಕಂಥ ಪದಗಳನ್ನ ಆಲಿಸಿ ಆ ಒಂದು ಹಿನ್ನೆಲೆಯಲ್ಲಿ ಅದು ಜಿಲ್ಲಾಡಳಿತ ಒಂದು ಆದೇಶವನ್ನ ಎತ್ತಿಡುತ್ತೆ. ಆ ನಿಟ್ಟಿನಲ್ಲಿ ಈಗ ಮತ್ತೆ ಕನ್ನೇರಿ ಶ್ರೀಗಳ ಒಂದು ಏನು ವಕೀಲರಿದ್ದಾರೆ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆ ಅರ್ಜಿ ವಿಚಾರಣೆಯಲ್ಲಿ ಕೂಡ ಏನು ಕನ್ನೇರಿ ಶ್ರೀಗಳ ಒಂದು ಏನು ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಅದು ಸರಿ ಇದೆ ಅನ್ನುವಂತ ಒಂದು ಆದೇಶವನ್ನ ಹೊರ ಹಾಕಿರುವಂತದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಕನ್ನೇರಿ ಶ್ರೀಗಳಿಗೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ವಿಜಯಪುರ ಜಿಲ್ಲೆಯಲ್ಲ ಅಷ್ಟೇ ಅಲ್ಲದೆ ಪಕ್ಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಮಟ್ಟ ಇದೆ ಅನ್ನುವಂಥದ್ದು. ಹಾಗಾಗಿ ವಿಜಯಪುರ ಜಿಲ್ಲೆಗೆ ಬರ್ತಾರೆ, ನಿರ್ಬಂಧ ಹೇರಿದ್ರು. ಆ ನಿರ್ಬಂಧ ಆದೇಶ ಬಳಿಕ ಏನಂದ್ರೆ ಅವರು ಕನ್ನೇರಿ ಶ್ರೀಗಳು ಪಕ್ಕದ ಬಾಗಲಕೋಟೆ ಜಿಲ್ಲೆಯ ಒಂದು ಚಿಕ್ಕಾಲಗುಂಡಿಯ ಒಂದು ಏನು ಶಾಖಮಠ ಅಲ್ಲಿ ಬಂದು ತಂಗಿದ್ರು. ಆ ವಿಷಯ ಗೊತ್ತಾದ ಹಿನ್ನೆಲೆಯಲ್ಲಿ ಆ ಬಾಗಲಕೋಟೆ ಜಿಲ್ಲಾಡಳಿತ ಕೂಡ ಒಂದು 2 ಜಿಲ್ಲೆಗೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ನಿರ್ಬಂಧ ಹೇರಿತ್ತು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಜಿಲ್ಲಾಡಳಿತ ಪರವಾಗಿ ಆದೇಶ ಬಂದಿರುವ ಹಿನ್ನೆಲೆಯಲ್ಲಿ ಕಾಡಸಿದ್ದೇಶ್ವರಿಗೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿ. ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ.